ನಮಸ್ತೆ. ಇವತ್ತಂತೂ ಸಿಕ್ಕಾಪಟ್ಟೆ ಕೆಲಸ ಇತ್ತು. ತುಂಬ ಜನ ಕೆಲವೊಂದು ಮೆಸೇಜ್‌ಗಳ್ನ ಹಾಕಿದರು. ಅದನ್ನ ನೋಡಿ ನಾನು ಇವತ್ತು ವಿಡಿಯೋ ಮುಖಾಂತರ ಹೇಳೋಣ ಅಂತಲೇ ಬಂದೆ. ರಾಘವೇಂದ್ರ ಸ್ಯಾರೀಸಲ್ಲಿ ಯಾವುದೇ ರೀತಿ ನಿಮಗೆ ಮೋಸ ಆಗಲ್ಲ. ಯಾಕಪ್ಪ ಅಂತ ಅಂದರೆ, ನೀವು ಕಳಿಸಿರೋ ಹಣಕ್ಕೆ ನಾವು ಒಳ್ಳೆ ಸ್ಯಾರಿಗಳ್ನ ಕಳಿಸ್ಕೊಡ್ತೀವಿ. ಮತ್ತು ನಿಮ್ಮ ಅಡ್ರೆಸ್‌ಗೆ ಕರೆಕ್ಟಾಗಿ ನಿಮಗೆ ಬಂದು ಸೇರುತ್ತೆ. ತುಂಬ ಜನ ಹೆಣ್ಮಕ್ಳು ಆನ್ಲೈನಲ್ಲಿ ಸ್ಯಾರಿಗಳನ್ನ ಪರ್ಚೇಸ್ ಮಾಡಬೇಕು ಅಂದರೆ ನಮಗೆ ಭಯ ಆಗುತ್ತೆ. ಯಾಕೆಂದರೆ ನಾವು ದುಡ್ಡು ಹಾಕ್ತೀವಿ, ನಮ್ಮ ಮನೆಗೆ ಸ್ಯಾರಿ ಬರುತ್ತೋ ಇಲ್ವೋ ಅಂತ ತುಂಬ ಜನ ನನಗೆ ವಾಯ್ಸ್ ಮೆಸೇಜ್ ಕಳಿಸಿದ್ರಿ. ನೀವು ನಮ್ಮ ಪೇಜಲ್ಲಿ ನೀವೇನಾದರೂ ಸ್ಯಾರಿ ಪರ್ಚೇಸ್ ಮಾಡಿದ್ರೆ ಭಯ ಬೀಳೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ನೀವು ಕೊಟ್ಟಿರೋ ಹಣಕ್ಕೆ ನಾವು ನಿಮ್ಮ ಮನೆ ಬಾಗಿಲಿಗೆ ಸ್ಯಾರಿಗಳನ್ನ ಕಳಿಸ್ಕೊಡ್ತೀವಿ. ನಾನು ಆಲ್ಮೋಸ್ಟು 2 ತಿಂಗಳಿಂದ ನಾನು ಸ್ಯಾರಿ ಬಿಸ್ನೆಸ್ನ ಮಾಡ್ತಾಯಿದ್ದೀನಿ. ಪ್ರತಿಯೊಬ್ಬರಿಗೂ ಸ್ಯಾರಿಗಳು ತಲುಪಿದೆ. ಕೆಲವೊಬ್ರಿಗೆ ತಲುಪಿಲ್ಲ ಅಂದಾಗ ಅವರು ವಾಯ್ಸ್ ಮೆಸೇಜ್ ಹಾಕ್ತಾರೆ. ಅದಕ್ಕೆ ನಾನು ನೀಟಾಗಿ ಎಲ್ಲಿದೆ ಏನು ಅನ್ನೋದನ್ನೆಲ್ಲ ನೋಡಿ ಅವ್ರಿಗೆ ನಾನು ರಿಪ್ಲೈ ಕೊಡ್ತೀನಿ. ಗುರುವಾರ ಮಾತ್ರ ಸ್ವಲ್ಪ ಬ್ಯುಸಿ ಇರ್ತೀನಿ, ಹಾಗಾಗಿ ನಾನು ಸ್ವಲ್ಪ ರಿಪ್ಲೈ ಕೊಡೋದು ಲೇಟ್ ಆಗುತ್ತೆ. ಇವತ್ತು ನೋಡಿ, ಬೆಳಗ್ಗೆಯಿಂದನೂ ಕೂಡ ಯಾರ್ಯಾರೆಲ್ಲ ಮೆಸೇಜ್ಗಳು ಮಾಡ್ತಾರೆ, ಸ್ಯಾರಿ ಫೋಟೋಗಳನ್ನ ಕಳಿಸ್ತಾರೆ, ಅವ್ರಿಗೆಲ್ಲರಿಗೂ ನಾನು ನೀಟಾಗಿ ರಿಪ್ಲೈ ಕೊಡ್ತಾಯಿದ್ದೀನಿ. ಬುಕ್ ಮಾಡ್ಕೊಳ್ಳೋರಿಗೆ ಇಮಿಡಿಯೇಟ್ಲಿ ಅವ್ರು ಯಾವ ಸ್ಯಾರಿನ ಬುಕ್ ಮಾಡ್ಕೊಂಡಿರ್ತಾರೆ ಆ ಸ್ಯಾರಿನ ಚೆಕ್ ಮಾಡಿ ಫೋನ್ ಮಾಡಿ ಅವ್ರ ಫೋನ್ ನಂಬರು ಮತ್ತು ಅವರ ಹೆಸ್ರನ್ನ ಬರೆದು ನಾನು ಆ ಕವರಲ್ಲಿ ಹಾಕ್ತೀನಿ. ಯಾಕೆಂದರೆ ಅಡ್ರೆಸ್ ಬರೆಯುವಾಗ ನೀಟಾಗಿ ಅವ್ರ ಫೋನ್ ನಂಬರ್ನ ನಾನು ಸರ್ಚ್ ಮಾಡಿದೆ ಇಟ್ಕೆ ನನ್ನ ವಾಟ್ಸಪ್ಪಲ್ಲಿ ಬರುತ್ತೆ. ಹಾಗಾಗಿ ನಾನೇನು ಮಾಡ್ತೀನಿ, ನೀಟಾಗಿ ಅಲ್ಲಿದ್ದಲ್ಲೇ ನಾನು ಯಾರೇ ಅಮೌಂಟ್ ಕಳಿಸಿದ್ರು ಅವ್ರ ಹೆಸರು ಮತ್ತು ಅವ್ರ ಫೋನ್ ನಂಬರ್ನ ಬರೆದು ನಾನು ಆ ಸೀರೆ ಜೊತೆ ಇಟ್ಬಿಡ್ತೀನಿ. ಕೆಲವ್ರು ಏನು ಮಾಡ್ತಾರೆ ಅಂದರೆ, ಬೆಳಗ್ಗೆಯಿಂದ ಸೀರೆಗಳನ್ನ ಕೇಳ್ತಾನೆ ಇರ್ತಾರೆ. ಈಗ ಸೀರೆ ನೋಡಿ, ಬೆಳಗ್ಗೆಯಿಂದ 5 ಜನ ಕೇಳಿದ್ರು, ಯಾರೂ ಕೂಡ ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ. ಆಮೇಲೆ ಒಬ್ಬರು ಕರೆಕ್ಟಾಗಿ ಅದನ್ನು ಬುಕ್ ಮಾಡ್ಕೊಬಿಟ್ರು. ಬುಕ್ ಆದಮೇಲೆ 5 ಜನನೂ ಕೂಡ ನಮಗೆ ಸ್ಯಾರಿ ಬೇಕು ಅಂದರು. ನೋಡಿದ್ರೆ ಸ್ಯಾರಿ ಇರಲಿಲ್ಲ. ತುಂಬ ಜನ ಹಾಗೆ ಮಾಡ್ತಾರೆ. ಮಿಸ್ ಆದಮೇಲೆ ಅಯ್ಯೋ ಮ್ಯಾಮ್ ನಮ್ಗೆ ಆ ಸೀರೆ ಬೇಕಿತ್ತು ಅಂತ ಹೇಳ್ತಾರೆ. ಇವತ್ತು ನಾನು ಲಕ್ಕಿ ಗಿಫ್ಟಲ್ಲಿ ಇಟ್ಟಿದ್ದಂಥ ಸ್ಯಾರಿಗಳ್ನ ತುಂಬ ಜನ ಸ್ಯಾರಿಗಳ್ನ ಪರ್ಚೇಸ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. 6 ಗಂಟೆಗೆ ಅನೌನ್ಸ್ ಮಾಡ್ತೀನಿ ಆ ಗಿಫ್ಟು ಯಾರಿಗೆ ಸಿಕ್ಕಿದೆ ಅಂತ. ನಾನು ಒಳ್ಳೆ ಕ್ವಾಲಿಟಿ ಸ್ಯಾರಿಗಳ್ನೇ ತೊಗೊಂಡು ಬರೋದು, ಹಾಗಾಗಿ ತುಂಬ ಜನ ಇಷ್ಟಪಡ್ತಾರೆ. ಮೊನ್ನೆ ಎಲ್ಲ ರಸ್ಟ್ ಆರೆಂಜಲ್ಲಿ ಸ್ಯಾರಿಗಳನ್ನ ಹಾಕಿದ್ದೆ. ತುಂಬ ಜನ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸಿದ್ದಾರೆ, ಸ್ಯಾರಿ ಅಂತೂ ತುಂಬ ಚೆನ್ನಾಗಿದೆ ಅಂತ. ನನಗಂತೂ ತುಂಬಾ ಖುಷಿಯಾಗುತ್ತೆ. ಸ್ವಲ್ಪ ರೈಟು ಜಾಸ್ತಿ ಇದೆ ಅಂದರೆ ಸ್ಯಾರಿಗಳು ಕೂಡ ತುಂಬ ಚೆನ್ನಾಗೇ ಇರುತ್ತೆ. ನಾನು ಸ್ಯಾರಿಗಳ್ನ ನೋಡಿ ತೊಗೊಂಡು ಬರ್ತೀನಿ. ಯಾಕೆಂದರೆ ನನಗೆ ಇಷ್ಟ ಆಗಬೇಕು, ನನ್ನ ಮನಸ್ಸಿಗೆ ಇಷ್ಟ ಆದರೆ ಮಾತ್ರ ನಾನು ಸ್ಯಾರಿಗಳ್ನ ಪರ್ಚೇಸ್ ಮಾಡೋದು. ಇಲ್ಲಾಂದರೆ ನಾನು ಯಾವುದೇ ಕಾರಣಕ್ಕೂ ಸ್ಯಾರಿಗಳ್ನ ಪರ್ಚೇಸ್ ಮಾಡಲ್ಲ. ಯಾಕೆಂದರೆ ನಾನು ಉಡುವಂಥ ಸ್ಯಾರಿಗಳು ನಾನು ನೋಡಿದಾಗ ನನಗೂ ಕೂಡ ಖುಷಿಯಾಗುತ್ತೆ, ಓ ಸ್ಯಾರಿ ಚೆನ್ನಾಗಿದೆ ಅಂತ. ಹಾಗೆ ನಮ್ಮಲ್ಲಿ ತಗೊಳ್ಳುವಂಥ ನಮ್ಮ ಕಸ್ಟಮರ್ಗೂ ಕೂಡ ಖುಷಿ ಆಗಬೇಕು, ಸ್ಯಾರಿ ಚೆನ್ನಾಗಿದೆಯಪ್ಪ ಅಂತ ಅವ್ರ ಮನಸ್ಸಿಗೂ ಕೂಡ ಬರಬೇಕು ಅಂತಲೇ ನಾನು ಕೂಡ ಒಳ್ಳೊಳ್ಳೆ ಸ್ಯಾರಿಗಳನ್ನ ನೋಡೇ ನಾನು ತೊಗೊಂಡು ಬರೋದು. ಇತ್ತೀಚೆಗಂತೂ ನಮ್ಮ ರಾಘವೇಂದ್ರ ಸ್ಯಾರೀಸ್ ಪೇಜಲ್ಲಿ ತುಂಬ ಜನ ಸ್ಯಾರಿಗಳನ್ನ ಪರ್ಚೇಸ್ ಮಾಡಿದ್ದಾರೆ. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಯಾಕೆ ನಾವು ಆವಾಗವಾಗ ಥ್ಯಾಂಕ್ಸ್ ಹೇಳಬೇಕು ಅಂದರೆ, ಒಂದು ಕೃತಜ್ಞತೆ. ಆ ಕೃತಜ್ಞತೆನ ನಾವು ಇಟ್ಕೊಂಡಾಗ ನಮಗೆ ಎಲ್ಲೋ ಒಂದು ಕಡೆ ದಾರಿ ಸಿಗುತ್ತೆ. ನಾವು ಯಾವಾಗಲೂ ಸಾಧು ಪ್ರಾಣಿಗಳ ಥರ ಇರಬೇಕು. ನಾವು ಸ್ವಲ್ಪ ಬೆಳೀತಿದ್ದೀವಿ ಅಂದಾಗ ನಾವು ದುರಂಕಾರ, ಒಂಥರ ಆ್ಯಟಿಟ್ಯೂಡು ಅವೆಲ್ಲ ಯಾವುದನ್ನು ಕೂಡ ನಾವು ತೋರಿಸ್ಬಾರ್ದು. ಯಾಕೆಂದರೆ ದೇವರು ನಮ್ಮನ್ನು ಒಂದೇ ಸಲ ಪಟ್ ಅಂತ ಕೆಳಗಡೆ ಇಳಿಸ್ಬಿಡ್ತಾರೆ. ನಿಮ್ಮೆಲ್ಲರಿಂದ ಇವತ್ತು ನಾನು ಒಂದು ಸ್ಯಾರಿ ಬಿಸ್ನೆಸ್ಸು ಸ್ಟಾರ್ಟ್ ಮಾಡಿದೆ. ನೀವೆಲ್ಲರೂ ಕೂಡ ನನಗೆ ಚೆನ್ನಾಗಿ ನನ್ನ ಹತ್ರ ಸ್ಯಾರಿಗಳ್ನ ಪರ್ಚೇಸ್ ಮಾಡ್ತಿದ್ದೀರಾ. ನಿಮ್ಮಿಂದನೂ ಕೂಡ ನಾನು ಇವತ್ತು ಒಂದು ತುತ್ತು ಅನ್ನನ ತಿಂತಾಯಿದ್ದೀನಿ, ಇಲ್ಲ ಅಂತ ಹೇಳಲ್ಲ. ಯಾಕೆ ಅಂದರೆ ನಾವು ನಿಮ್ಮಿಂದ ಇವಾಗ ನಾವು ಒಂದು ತುತ್ತು ಅನ್ನ ತಿಂತಿದ್ದೀವಿ ಅಂದರೆ ನಾವು ಕೃತಜ್ಞತೆಯಾಗಿ ಇರಬೇಕು. ಹಾಗಾಗಿ ನಾನು ಸೇಲ್ ಮಾಡ್ಬೋದು, ಆದ್ರೂ ಸೇಲ್ ಮಾಡ್ತೀನಿ ಅಂತ ಅಂದರೆ ನಾನು ಸೀರೆ ತಂದಿದ್ದೀನಪ್ಪ, ಅಯ್ಯೋ ಅವ್ರು ತೊಗೋತಾರೆ ಆ ಥರ ದುರಂಕಾರ ಇಟ್ಕೋಬಾರ್ದು. ನಿಮ್ಮಿಂದ ನಾವು ಅನ್ನ ತಿಂತೀವಿ ಅಂತಲೇ ಅಂದ್ಕೋಬೇಕು. ಯಾಕೆಂದರೆ ಇವಾಗ ಕೆಲ್ಸಕ್ಕೆ ಹೋಗ್ತೀವಿ, ನಮಗೆ ತಿಂಗಳಾಯ್ತೆ ಸಂಬಳ ಕೊಡ್ತಾರೆ, ಅವರು ನಮಗೆ ಒಂದು ದಣಿಗಳ ಥರ. ಇವಾಗ ನಾವು ಇಲ್ಲಿ ಸ್ಯಾರಿ ಬಿಸ್ನೆಸ್ನ ಮಾಡ್ತಿದ್ದೀವಿ, ನಿಮ್ಮಿಂದ ನಾವೇನೋ ಒಂದು ತನ ತಿಂತಿದ್ದೀವಿ, ಚೆನ್ನಾಗಿದ್ದೀವಿ ಅಂತ ಅಂದಾಗ ನಾವು ಯಾವಾಗಲೂ ಕೃತಜ್ಞತೆಯಾಗಿರಬೇಕು. ಆವಾಗವಾಗ ನಾವು ಥ್ಯಾಂಕ್ಸ್ ಹೇಳಬೇಕು. ಇವಾಗ ದೇವ್ರಿಗೂ ಅಷ್ಟೇ. ಈಗ ನಮಗೆ ಏನಾದರೂ ಒಂದು ಒಳ್ಳೆ ಕೆಲಸ ಆಯಿತು, ಥ್ಯಾಂಕ್ಸ್ ರಾಯರೇ, ಥ್ಯಾಂಕ್ ಯೂಪ್ಪ. ಈಗ ಏನಾದರೂ ಒಂದು ನಮಗೆ ಒಳ್ಳೆಯದಾಯಿತು ಅಂದಾಗ ನಾವು ಎಷ್ಟು ಥ್ಯಾಂಕ್ಸ್ ಅಂತ ಹೇಳ್ತೀವಿ. ಹಾಗೆ ನಾವು ಕೃತಜ್ಞತೆಯಾಗಿ ನಾವಿದ್ದಾಗ ಒಬ್ರಿಗೆ ಅವಾಗವಾಗ ನಾವು ಈ ಥ್ಯಾಂಕ್ಸ್ನ ಹೇಳ್ತಾಯಿದ್ರೆ ನಮಗೆ ದೇವರು ಎಲ್ಲೋ ಒಂದು ಕಡೆ ಕರ್ಕೊಂಡು ಹೋಗ್ತಾರೆ. ಅದು ದುರಂಕಾರ ಅಲ್ಲ. ಈಗ ಎಲ್ಲೋ ಒಂದು ಕಡೆ ಗಾಡೀಲಿ ಹೋಗ್ತಾಯಿದ್ವಿ, ಯಾರೋ ಬಂದು ಟಚ್ ಮಾಡಿಬಿಡ್ತಾರೆ, ಇಲ್ಲ ನಾವೇ ಅವ್ರಿಗೆ ಟಚ್ ಮಾಡ್ಬೋದು. ಅಲ್ಲಿ ಸಾರಿ ಅಂತ ಕೇಳಿಬಿಟ್ರೆ, ಈಗ ನಾವೇ ತಪ್ಪು ಮಾಡಿ ಏನಾದ್ರು ಟಚ್ ಆಯಿತು ಅಂದಾಗ ಸಾರಿ ಅಂತ ಕೇಳಿಬಿಟ್ರೆ ಅಲ್ಲಿ ಮುಗಿದೋಯ್ತು. ಆ ಸಾರಿನೂ ಕೇಳದೆ ಆ ಕಡೆ ಈ ಕಡೆ ಅಂತ ಹೋದಾಗ ಅವ್ರಿಗೂ ಕೋಪ ಬರುತ್ತೆ. ಯಾರದೇ ತಪ್ಪಿರ್ಬೋದು, ಆ ಸಾರಿ ಅನ್ನೋ ಒಂದು ಪದನ ನಾವು ಬಳಸಿದಾಗ
ಅದಕ್ಕೆ ಒಂದು ಬೆಲೆ ಅನ್ನೋದಿರುತ್ತೆ. ಆಗ ಯಾವುದೂ ಕೂಡ ಜಗಳ ಮುಂದುವರಿಯಲ್ಲ. ಕೆಲವರು ಸಾರಿ ಕೇಳಿದ್ರು ಜಗಳಕ್ಕೆ ಬರ್ತಾರೆ. ಯಾಕೆಂದರೆ ಇದನ್ನು ನಾನು ನೋಡಿದ್ದೀನಿ. ಏನೋ ಗೊತ್ತಿಲ್ಲ, ಇವತ್ತು ಇಷ್ಟೆಲ್ಲ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಅನ್ನಿಸ್ತು, ಹಾಗಾಗಿ ಹೇಳ್ಕೊಂಡೆ. ರಾಘವೇಂದ್ರ ಸ್ಯಾರೀಸ್ ಪೇಜಲ್ಲಿ ತುಂಬ ಜನ ಸ್ಯಾರಿಗಳನ್ನ ಪರ್ಚೇಸ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇವತ್ತಿಗೆ ರಾಘವೇಂದ್ರ ಸ್ಯಾರೀಸ್ ಇನ್ಸ್ಟಾಗ್ರಾಮಲ್ಲಿ 16,000 ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಥ್ಯಾಂಕ್ ಯು.